ಒಂದು ಪಕ್ಷವಾಗಿ JDS ಅಸ್ತಿತ್ವದ ಪ್ರಶ್ನೆ ಏನು ಸರ್ ಈಗ ಈ ಮೈತ್ರಿ ಆದ ನಂತರ? ನನಗೆ ಭವಿಷ್ಯ ಹೇಳಕ್ ಬರಲ್ಲ, ಶಾಸ್ತ್ರನೂ ಹೇಳಕ್ ಬರಲ್ಲ ನನಗೆ. ಬಟ್ ರಾಜಕೀಯ ಅನುಭವ ಇದೆಯಲ್ಲ ಸರ್, ನಾನು ನನ್ನ ಅನುಭವದ ಹೇಳೋದ ಪ್ರಕಾರ ಅವರು ಈ ಸಾರಿ JDSನವರು 4 ಕಡೆ ಸೋಲ್ತಾರೆ. ಹಾಸನದಲ್ಲೂ ಸೋಲ್ತಾರೆ, ಮಂಡ್ಯದಲ್ಲೂ ಸೋಲ್ತಾರೆ, ಕೋಲಾರದಲ್ಲೂ ಸೋಲ್ತಾರೆ, ಮತ್ತು ಅವರ ಅಳಿಯ ಮಂಜುನಾಥ್ ಅವರು ಕೂಡ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲ್ತಾರೆ. ಸೊ ಇದು ಸೋತ ಮೇಲೆ ಬಹುಶಃ JDS ಉಳಿತದೆ ಅಂತ ನಂಗೆ ಅನಿಸಲ್ಲ. BJP ಜೊತೆ ಮರ್ಜ್ ಆದರೂ ಆಗ್ಬಿಡ್ಬೋದು, ಚಾನ್ಸಸ್ ಆರ್ ದೇರ್. ಸರ್, ತಾವು ಜನತಾ ಪರಿವಾರದಿಂದ ಬಂದಂಥ ನಾಯಕ, ಈ ಒಂದು ಪಕ್ಷವಾಗಿ JDS ಉಳಿಬೇಕು ಅಂತ ತಮ್ಗೆ ಅನ್ಸುತ್ತಾ? ಇಲ್ಲ, ಅವರು ಜಾತ್ಯತೀತವಾಗಿ ಉಳ್ಕೊಂಡ್ರೆ ಉಳಿಬೇಕು. ಕೋಮುವಾದಿಗಳ ಜೊತೆ ಸೇರ್ಕೊಂಡ್ಮೇಲೆ ಅವರು ಇದ್ರೂ ಅಷ್ಟೇ, ಇಲ್ಲೇ ಹೋದ್ರು ಅಷ್ಟೇ. BJP ಜೊತೆ ಸೇರ್ಕೊಂಡು ಅಲಯನ್ಸ್ ಮಾಡ್ಕೊಂಡ್ಮೇಲೆ ಅವ್ರು ಇಂಡಿಪೆಂಡೆಂಟ್ ಆಗಿದ್ರೆ ಏನು ಪ್ರಯೋಜನ? ಅದರಿಂದ ಹೊರಗೆ ಬಂದು ಏನಾರು ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಉಳಿಬೇಕು ಅಂತೀರಾ? ಇಲ್ಲ, ಅವರು ಜಾತ್ಯತೀತವಾಗಿದ್ದರೆ ಮಾತ್ರ ಉಳಿಬೇಕು. ಜಾತ್ಯತೀತ ಅಲ್ವೇ ಇಲ್ಲ ಈಗ ಅವರು ಕೋಮುವಾದಿಗಳಾಗ್ಬಿಟ್ಟಿದ್ದಾರೆ.